ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಅಸ್ಥೇಯವೆಂದರೆ ಅಸ್ಥೇಯವೆಂದರೆ ಕಳ್ಳತನ. ಅಸ್ಥೇಯವೆಂದರೆ ಕಳ್ಳತನ ಮಾಡದಿರುವುದು. ಸ್ಥೇಯವೆಂದರೆ ಕಳ್ಳತನ, ಅಸ್ಥೇಯವೆಂದರೆ ಕಳ್ಳತನ ಮಾಡದಿರುವುದು. ಕಳ್ಳತನ ಅಂದರೆ ಇನ್ನೊಬ್ಬನ ಸೊತ್ತನ್ನು ಅವನ ಹೃದಯಪೂರ್ವಕ ಅನುಮತಿಯಲ್ಲಿ ನಾವು ಪಡೆದುಕೊಳ್ಳುವಂಥದ್ದು. ಏಕೆಂದರೆ ಅನುಮತಿ ಇಲ್ಲದೆ ಪಡ್ಕೊಂಡಾಗ ಅವನಿಗೆ ನೋವು ಆಗ್ಬೋದು ಮತ್ತು ಅವನ ಮನಸ್ಸು ಆ ವಸ್ತುವಿನಲ್ಲಿ ಉಳಿಬೋದು, ಅವನ ಗಂಧ ಆ ವಸ್ತುವಿನಲ್ಲಿ ಉಳಿಬೋದು. ಅದು ನಮಗೆ ಒಳ್ಳೇದು ಮಾಡೋದಿಲ್ಲ. ನೋಡಿ, ಹೀಗೆ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ಎಷ್ಟು ಸಂಗತಿಗಳು ನಮ್ಮ ಮನಸ್ಸಿಗೆ ಬರ್ತೇವೆ. ಈಗ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಯಾರಿಗೆ ಸೇರಿದ್ದು ಹೇಳಿ? ಅಣ್ಣ ತಮ್ಮ ಹಗ್ಗ ಹಿಡ್ಕೊಂಡು ಭೂಮಿಯನ್ನು ಪಾಲು ಮಾಡ್ಕೊಳ್ತಾರಂತೆ. ಎಷ್ಟು ನನ್ನದು, ಎಷ್ಟು ನಿನ್ನದು ಅಂತ. ಮೇಲೆ ನೋಡಿ ದೇವರು ನಗ್ತಾನೆ. ಯಾಕೆ ಹೇಳಿ? ಎಲ್ಲ ಅವನದ್ದೇ, ಎಲ್ಲವೂ ಅವನದ್ದು ಅಂತ. ಈ ಅಣ್ಣ ತಮ್ಮದ್ರು ನನ್ನದು ಅಂತ ಪಾಲು ಮಾಡ್ಕೊಳ್ತಾ ಇದ್ದಾರೆ. ಅವರದ್ದಾಯ್ತು, ಅವ್ರದ್ದಾಗಿತ್ತಾ? ಆಗಿರ್ತದ ಮುಂದೆ ಅವರದ್ದು? ಅಂದ ಮೇಲೆ ಅದು ಅವ್ರದ್ದಲ್ಲ, ಅದು ಟೆಂಪರರಿ. ಈಗ ಸದ್ಯಕ್ಕೆ ನಾವೊಂದು ಬಾಡಿಗೆ ಮನೆಯಲ್ಲಿದ್ದರೆ ಆ ಮನೆ ನಮ್ಮದೇ ಅಂತ ಹೇಳ್ಕೊಳ್ಬೋದು ನಾವು. ಯಾಕಲ್ಲ? ಮೊದಲು ಬೇರೆಯವರಿದ್ದರು, ಆಮೇಲೂ ಬೇರೆಯವರು ಇರ್ತಾರೆ. ಸದ್ಯಕ್ಕೆ ನಾವಿರೋದು ಈಗಿನ ಕಾನೂನು ಪ್ರಕಾರ 11 ತಿಂಗಳು ಅಷ್ಟಕ್ಕೆ ನಾವಿರೋದು. ಅವನು ಗೆಟ್ ಪಾಸ್ ಕೊಡ್ತಾನೆ, ಹೋಗ್ಬೋದು ಅಂತ ಹೇಳ್ತಾನೆ. ಆಮೇಲೆ ಹಾಗಿರುವಾಗ ನಮ್ಮದು ಹೇಗಾಯ್ತದು? ನಮ್ಮದಲ್ಲ. ಹಾಗೆ ನಾವು ಕೂಡ ಈ ಮನೆ ಇದೆಯಲ್ಲ, ಈ ದೇಹದ ಮನೆಯೇ ನಮ್ಮದಲ್ಲ. ಈ ಮೊದಲು ಇನ್ಯಾರದ್ದು ಆಗಿತ್ತು, ಮುಂದೆ ಇನ್ಯಾರದ್ದು ಆಗಿರ್ತದೆ. ಇಲ್ಲಿರ್ತಕ್ಕಂಥ ಪಂಚಭೂತಗಳು ಇನ್ಯಾರಿಗೂ ಸೇರ್ತವೆ. ಹಾಗಿರುವಾಗ ಈ ದೇಹವೇ ನಮ್ಮದಲ್ಲ, ಇನ್ನು ಉಳಿದ ಸಂಗತಿಗಳು ನಮ್ಮದಾಗಿರೋಕ್ಕೆ ಸಾಧ್ಯವ? ಭೂಮಿಯೋ ಮನೆಯೋ ಶಾಶ್ವತ ನಮ್ಮದಾಗಿರೋಕ್ಕೆ ಸಾಧ್ಯವ? ಈಗೆಲ್ಲೋ ತೀರ್ಥಯಾತ್ರೆಗೆ ಅಂತ ಹೋದಾಗ ಅಲ್ಲಿ ಛತ್ರದಲ್ಲಿ ಉಳ್ಕೊಂಡಿದ್ವು ಅಂತ ಅನ್ಕೊಳ್ಳಿ ನೀವು. 3 ದಿವಸ ಉಳ್ಕೊಂಡಿದ್ವು ಅಲ್ಲಿ. ಈಗ ನಂದೇ ಅಂತ ಅಂದ್ಬಿಟ್ರೆ ಸರಿಯಾದನಾ? ಸತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆಯುಂಟು. ರಾತ್ರಿ 3 ಆಯಿತು ಹೊರಡು ಏನೇ ತೆರಳೆದೊಡೆ ಪಾರುಪತ್ಯದವ ಮೆಚ್ಚುವನು. ಕೇಳಿದರ ಈ ಪದ್ಯವನ್ನು? ಯಾತ್ರಿಕರು ನಾವೆಲ್ಲ ಯಾತ್ರಿಕರು. ದಿವ್ಯ ಕ್ಷೇತ್ರವೇ ಈ ಲೋಕ. ಈ ಲೋಕವೇ ಕ್ಷೇತ್ರ ಅಂತ, ದಿವ್ಯ ಕ್ಷೇತ್ರ. ಸತ್ರದಲ್ಲಿ ನೇಮದಿಂದಿರಲಿಕ್ಕೆ ಎಡೆಯುಂಟು. ಇರಬಹುದು ನಾವಿಲ್ಲಿ, ಆದರೆ ಇರಲಿಕ್ಕೆ ನಿಯಮ ಇದೆ. ನಿಯಮ ಏನು ಅಂದರೆ 3 ಹಗಲು 3 ರಾತ್ರಿ ಇರ್ಬೋದು. 3 ಹಗಲು 3 ರಾತ್ರಿ ಅಂದರೆ 3 ದಿನ ಅಂದರೆ ಏನು? ಬಾಲ್ಯ 1 ದಿನ, ಯೌವನ ಇನ್ನೊಂದು ದಿನ, ವೃದ್ಧಾಪ್ಯ ಮತ್ತೊಂದು ದಿನ, 3 ದಿನ ಆಯ್ತಲ್ವಾ? ಆಮೇಲೆ ರಾತ್ರಿ 3 ಆಯಿತು ಹೊರಡು ಏನ ತೆರಳಿದೊಡೆ ಪಾರುಪತ್ಯದವ ಮೆಚ್ಚುವನು. ಹೊರಡದೇ ಇದ್ದರೆ ಅವನು ಹೊರಡಿಸ್ತಾನೆ ನಮ್ಮನ್ನು. ಛತ್ರದಲ್ಲೂ ಹಾಗೆ, ಇಲ್ಲೂ ಕೂಡ ಹಾಗೆ. ಹಾಗೆ ಇದು ಯಾವುದು ನಮ್ಮದಲ್ಲ, ಇದೆಲ್ಲ ಅವನದ್ದು. ನಾವು ಈ ಶರೀರದಲ್ಲೇ ಬಾಡಿಗೆಗಿರೋದು. ಇನ್ನು ಉಳಿದ ಆಸ್ತಿ ಪಾಸ್ತಿ ಮತ್ತೊಂದೆಲ್ಲ ಶಾಶ್ವತ ನಮ್ಮದು ಹೇಗಪ್ಪ? ಎಲ್ಲ ಅವನದ್ದೇ, ಎಲ್ಲವೂ ಅವನದ್ದೇ. ಹಾಗಾಗಿ ಅವನಿಗೆ ಕೊಡದೆ ನಾವೇನನ್ನು ಸ್ವೀಕರಿಸಬಾರ್ದು. ಅಥವಾ ಅವನು ಒಪ್ಪದೆ, ಅವನಿಗೆ ಸಮರ್ಪಣೆ ಮಾಡಿ ಅವನು ಒಪ್ಪದೆ ನಾವೇನನ್ನು ಕೂಡ ಸ್ವೀಕರಿಸಬಾರ್ದು. ಹಾಗಾಗಿ ನಾವು ಉಣ್ಣುವ ಅನ್ನವನ್ನು ಮೊದಲು ದೇವರ ನೈವೇದ್ಯ ಮಾಡಬೇಕು. ಮನೆಯಲ್ಲಿ ದೇವರು ಬೇಕು, ದೇವರ ಪೂಜೆ ಬೇಕು, ದೇವರ ನೈವೇದ್ಯ ಆಗಬೇಕು. ಯಾಕೆಂದರೆ ಅದು ಅವನದ್ದು. ನೈವೇದ್ಯ ಅಂದರೆ ನಿವೇದನೆ ಅಂತ, ನಿನ್ನದಿದು ಭಗವಂತನೇ ನಾವು ಹೇಳುವಂಥದ್ದು ಅಂತ. ಒಪ್ಪಿಸಿದ ಮೇಲೆ ಆಮೇಲೆ ನಾವು ಸ್ವೀಕರಿಸಬೇಕು ಅಂತ. ಈ ಸಾಲು ನಿಮಗೆ ಗೊತ್ತಿದೆ. ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇನ್.
ಗೋವಿಂದನೇ, ಈ ವಸ್ತು ನಿನ್ನದು, ನಿನಗೇ ಸಮರ್ಪಣೆ. ಆಮೇಲೆ ನಾವು ಊಟ ಮಾಡಬೇಕು. ನೋಡಿ, ಈ ಒಂದು ಕವಿತೆ ನೀವು ಕೇಳಿರ್ತೀರಿ. ಈ ಕವಿತೆಯನ್ನು, ಕನ್ನಡದ ಕವಿತೆ ಇದು, ಆದರೆ ಇದೇ ಅರ್ಥವನ್ನು ಹೇಳುತ್ತದೆ ಕವಿತೆ ಇದು ಅಂತ. ಈ ಬಾನು, ಈ ಚುಕ್ಕಿ ಗೊತ್ತಿದೆ ನಿಮಗೆ? ಈ ಹೂವು, ಈ ಅರ್ಥ ಗೊತ್ತಿದೆ ಅದರದ್ದು? ಕೇಳಿ. ಈ ಬಾನು, ಈ ಚುಕ್ಕಿ, ಈ ಹೂವು, ಈ ಹಕ್ಕಿ. ನಾಳೆ ಹಾಡು ಹೇಳಬೇಕು, ಅದನ್ನು ಹಾಡಬೇಕು. ಅದನ್ನು ತೇಲಿ ಸಾಗುವ ಮುಗಿಲು ಹರುಷ ಉಕ್ಕಿ, ಯಾರು ಇಟ್ಟರು ಇವನು ಹೀಗೆ ಇಲ್ಲಿ? ಯಾರಿಟ್ರು ಇದನ್ನೆಲ್ಲ ಹೀಗಿಲ್ಲಿ? ಈ ಬಾನು, ಯಾರು ಈ ಬಾನು ಹೀಗೆ ತಂದಿಟ್ರು? ನಾವು ಇಲ್ಲಿ ಭೂಮಿಯಲ್ಲಿ ಕೂತ್ಕೊಂಡಿದ್ದೇವೆ, ಮೇಲ್ಗಡೆ ಹೀಗೆ ಮುಚ್ಚಿಡದಾಗಿ ಆಕಾಶವನ್ನು ಇಟ್ಟಿದ್ದು ಯಾರು ತಂದು? ಈ ಚುಕ್ಕಿ, ಈ ನಕ್ಷತ್ರಗಳನ್ನೆಲ್ಲ ಯಾರು ತಂದಿಟ್ರು ಅಲ್ಲಲ್ಲಿ? ಈ ಹೂವು, ಈ ಹಕ್ಕಿ, ಯಾರು ಕಮಲದ ಸಸ್ಯದಲ್ಲಿ ಕಮಲದ ಹೂವನ್ನು ಇಟ್ಟವರು ಯಾರು? ಗುಲಾಬಿ ಗಿಡದಲ್ಲಿ ಗುಲಾಬಿ ಹೂವು ಬಿಟ್ಟವರು ಯಾರು? ನಾವಿನ ಮರದಲ್ಲಿ ನಾವೇನು ಹೂವು ಬಿಟ್ಟವರು ಯಾರು? ಹಕ್ಕಿಗಳು ಯಾರು ಸೃಷ್ಟಿ ಮಾಡಿದ್ರು? ಈ ಹಕ್ಕಿಗಳನ್ನೆಲ್ಲ ಯಾರು ತಂದಿಟ್ರು ಈ ಪ್ರಪಂಚದಲ್ಲಿ? ತೇಲಿ ಸಾಗುವ ಮುಗಿಲು ಸಾಗ್ತಾ ಇರ್ತದಲ್ವಾ? ಮೋಡಗಳು ಒಂದೇ ಕಡೆ ನಿಂತ್ಕೊಂಡಿರ್ತಾವ ಒಂದೇ ಕಡೆಗೆ. ಮೋಡ ಅಂದರೆ ಚಂಚಲ ಅದು ಅಂತ, ಅದು ಸಂಚಾರ ಮಾಡ್ತಾ ಇರ್ತದೆ ಅಲ್ವಾ? ಆದರೆ ತೇಲಿ ಸಾಗುವ ಮುಗಿಲು ನನ್ನ ಹಾಗೆ ನಡ್ಕೊಂಡು ಹೋಗೋದಿಲ್ಲ ಅದು ಅಲ್ವಾ? ಅಥವಾ ಕಾರಿನ ಹಾಗೆ ಟೈರ್ಗಳ ಮೇಲೆ ಹೋಗೋದಿಲ್ಲ ಅದು. ತೇಲಿ ಸಾಗುವ ಮುಗಿಲು, ಯಾರು ಇಟ್ಟರು ಇವನು ಹೀಗೆ ಇಲ್ಲಿ? ತುದಿ ಮೊದಲು ತಿಳಿಯದು ಈ ನೀಲಿಯಲ್ಲಿ, ನೀಲಿ ಬಣ್ಣ ಕಾಣ್ತದಲ್ವ ಆಕಾಶದಲ್ಲಿ? ಎಷ್ಟು ದೂರ ನೋಡಿದ್ರು ನೀಲಿ ನೀಲಿ ನೀಲಿ. ಅದು ಆ ನೀಲಿಗೆ ತುದಿಯೂ ಇಲ್ಲ, ಆ ನೀಲಿಗೆ ಬುಡವೂ ಇಲ್ಲ. ಅಂದರೆ ತುದಿ ಬುಡ ಕಾಣಿಸೋದಿಲ್ಲ. ತುದಿ ಮೊದಲು ತಿಳಿಯದು ಈ ನೀಲಿಯಲ್ಲಿ. ಯಾರು ನಿರ್ಮಾಣ ಮಾಡಿದ್ರು ಇದನ್ನು? ಇಷ್ಟು ದೊಡ್ಡ ಆಕಾಶವನ್ನು ಯಾರು ಸೃಷ್ಟಿ ಮಾಡಿದ್ರು? ಯಾರು ತಂದು ಹೇಗಿಟ್ಟರು? ನಮಗೆ ಈ ಚಾವಣಿ ಯಾರು ಕಟ್ಟಿದ್ರು ಅಂತ ಗೊತ್ತಿದೆ ನಿಮಗೆ? ಮಠದಲ್ಲಿ ಹಳಬರನ್ನೆಲ್ಲ ಕೇಳಿ ಹೇಳ್ತಾರೆ ಅವರು, ಯಾವ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಹೀಗೆ ಆಯಿತು ಹೇಳ್ತಾರೆ ಅವರು. ಹಾಗೆ ಈ ಭೂಮಿಗೆ ಚಾವಣಿ ಆಗಿದೆಯಲ್ಲ ಆಕಾಶ, ಯಾರು ತಂದಿಟ್ರು ಅದನ್ನು? ಯಾರು ಸೃಷ್ಟಿ ಮಾಡಿದರು? ಒಂದೊಂದು ಹೂವಿಗೂ ಒಂದೊಂದು ಬಣ್ಣ ಅಲ್ವಾ? ಎಲ್ಲ ಹೂ ಒಂದೇ ಬಣ್ಣ. ನೋಡಿ, ನೀವು ಇಷ್ಟು ಜನರು ಹೂವುಗಳೇ ಇಲ್ಲಿ ಕುಳಿತವ್ರು, ಮಕ್ಕಳೆಲ್ಲರೂ ಕೂಡ ಎಲ್ಲ ಒಂದೇ ಬಣ್ಣ. ನಿಮ್ಮ ಬಟ್ಟೆ ನೋಡಿ, ಒಬ್ಬೊಬ್ಬರ ಬಟ್ಟೆ ಒಂದೊಂದು ಬಣ್ಣ ಇದೆ. ಮುಖ ನೋಡಿ, ಒಬ್ಬೊಬ್ಬರ ಮುಖ ಒಂದೊಂದು ಬಣ್ಣ ಇದೆ, ಚೂರು ವ್ಯತ್ಯಾಸ ಇದೆ ಅಲ್ವಾ? ಹಾಗೆ ಒಂದೊಂದು ಹೂವಿಗೂ ಒಂದೊಂದು ಬಣ್ಣ, ಒಂದೊಂದು ಜೀವಕ್ಕೂ ಒಂದೊಂದು ಕಣ್ಣ. ಒಂದೊಂದು ಕಣ್ಣು ಒಂದೊಂದು ಜೀವಕ್ಕೂ. ಎಲ್ಲ ಜೀವಕ್ಕೂ ಒಂದೇ ಥರ ಕಣ್ಣಿದೆಯಾ? ಇಲ್ಲ ಅಲ್ವಾ? ರಾತ್ರಿ ನಮ್ಮ ಕಣ್ಣು ಹೊಳೆಯೋದಿಲ್ಲ, ಆದರೆ ಗೋವಿನ ಕಣ್ಣು ಅಥವಾ ಪ್ರಾಣಿಗಳ ಕಣ್ಣು ರಾತ್ರಿ ಹೊಳಿತಾ ಇರ್ತದೆ ನೋಡಿ. ಎಷ್ಟು ಕಣ್ಣುಗಳು, ಆ ಕಣ್ಣುಗಳಿಗೆ ಎಷ್ಟು ಆಕಾರ, ಎಷ್ಟು ರೀತಿಯ ನೋಟ ಅಂತ. ನಮಗೆ ಇಷ್ಟವಾಗಿದ್ದು ಇನ್ನೊಬ್ಬರಿಗೆ ಇಷ್ಟವಾಗೋದಿಲ್ಲ, ಅವರಿಗೆ ಇಷ್ಟವಾಗಿದ್ದು ಮತ್ತೊಬ್ಬರಿಗೆ ಇಷ್ಟವಾಗೋದಿಲ್ಲ. ಕೆಲವರಿಗೆ ಕೆಂಪು ಇಷ್ಟ, ಕೆಲವರಿಗೆ ನೀಲಿ ಇಷ್ಟ, ಕೆಲವರಿಗೆ ಹಸಿರು ಇಷ್ಟ. ಒಬ್ಬೊಬ್ಬರ ಕಣ್ಣು ಒಂದೊಂದು ರೀತಿ ಅಲ್ವಾ? ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟ ಕರುಣೆಯ ಮೂಲ ಮರೆಸಿಹುದು ತನ್ನ. ಎಲ್ಲ ಜೀವಗಳಿಗೂ ಅನ್ನ ಕೊಟ್ಟಿದ್ದಾನೆ ಭಗವಂತ ನೋಡಿ. ಈಗ ನಮಗೆ ಅಕ್ಕಿ ಅನ್ನ ಊಟ, ಗೋವಿಗೆ ಹುಲ್ಲು ಊಟ, ಹುಲಿಗೆ ಹುಲ್ಲೇ ಊಟ. ಎಲ್ಲಕ್ಕೂ ಊಟ ಕೊಟ್ಟಿದ್ದಾನೆ ಭಗವಂತ. ಊಟ ಇಲ್ಲದಿರೋದು ಯಾವುದೂ ಇಲ್ಲ. ಹಾಗೆ ಯಾವುದೋ ಬಗೆಯಲ್ಲಿ, ಯಾವುದೋ ರೀತಿಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟ ಕರುಣೆಯ ಮೂಲ ಯಾವುದದು? ಮರೆಸಿರುವುದು ತನ್ನನ್ನೇ ತಾನು ಮರೆಸಿಕೊಂಡು ಬಿಟ್ಟಿದೆ ಅದು ಅಂತ. ತಾನೇ ಮರೆಯಾಗಿದೆ ಅದು ಅಂತ. ಹಿಂದೆ ನಿಂತಿದೆ, ಗುಪ್ತವಾಗಿದೆ. ಅದರಂತೆ ಇದೆಲ್ಲ ಯಾವುದೋ ಬಗೆಯಲ್ಲಿ ಎಲ್ಲರಿಗೂ ಅನ್ನ ಕೊಟ್ಟ ಆ ಕರುಣೆಯ ಮೂಲ ಮರೆಸಿರುವುದು ತನ್ನ. ಎಷ್ಟು ವಿಚಿತ್ರಗಳು ಪ್ರಪಂಚದಲ್ಲಿ. ನೂರಾರು ನದಿ ಕುಡಿದು ಮೀರದ ಕಡಲು. ಕಡಲು ಅಂದರೆ ಸಮುದ್ರ. ಕಡಲು ಅಂದರೆ ಸಮುದ್ರ. ಈ ಸಮುದ್ರಕ್ಕೆ ಹೋಗಿ ಎಲ್ಲ ನದಿಗಳು ಸೇರ್ತಾ ಇರ್ತಾವಲ್ವಾ? ಒಂದೊಂದು ನದಿ ಎಷ್ಟೆಷ್ಟು ದೊಡ್ಡದು. ಒಂದು ಗಂಗಾ ನದಿ ಅಂದರೆ ಈ ಶರಾವತಿ 100 ಸೇರಬೇಕು. ಅಷ್ಟು ದೊಡ್ಡದು ಗಂಗಾ ನದಿ ಅಂದರೆ. ಶರಾವತಿ ಹೋಗಿ ಸಮುದ್ರಕ್ಕೆ ಸೇರುವಂಥದ್ದು.
ಇಷ್ಟೆಲ್ಲ ನದಿಗಳನ್ನು ಪ್ರತಿ ಕ್ಷಣವೂ ಕುಡಿತಾ ಇರ್ತದೆ ಅಂತ ಸಮುದ್ರ, ತನ್ನೊಳಗೆ ಸೇರಿಸ್ಕೊಳ್ತಾ ಇದೆ. ಈ ನಾವು ಆಸರಾದಾಗ ನೀರು ಕುಡಿದಾಗೆ ಆಸರಾದಾಗ ಅಂತ ಪ್ರಶ್ನೆ ಇಲ್ಲ, ಅದಕ್ಕೆ 24 ಗಂಟೆಯೂ ಎಲ್ಲ ನದಿಗಳನ್ನು ಕುಡಿತಾ ಇದೆ ಅದು ಅಂತ. ಆದರೆ ಮೀರದ ಕಡಲು ಅಷ್ಟು ನದಿ ಕುಡಿದ ಲೆಕ್ಕದಲ್ಲಿ ಹೊರಗೆ ಬಂದುಬಿಡ್ಬೇಕಾಗಿತ್ತು, ಇಲ್ಲಿಗೆ ಅದು ಇಲ್ಲ, ಅದಲ್ಲೇ ಇದೆ, ತನ್ನ ಗಡಿ ದಾಟಿ ಬಂದಿಲ್ಲ ಅದು. ಯಾವಾರು ಅಪರೂಪಕ್ಕೆ ಒಂದು ಸರ್ತಿ ಸ್ವಲ್ಪ ತಮಾಷೆ ಮಾಡಬೇಕು ಅಂತ ಅನ್ಸಿರು ಸುನಾಮಿಯಾಗಿ ಬಂದು ಹೋಗೋದು ಉಂಟು, ಅದು ಇಲ್ಲ ಅಂತಿಲ್ಲ. ಆದರೆ ಹೆಚ್ಚಾಗಿ ಅದು ತನ್ನ ಗಡಿ ಒಳಗೆ ಇರ್ತದೆ. ಇಷ್ಟು ನದಿ ಒಳಗೆ ಸೇರ್ತಾ ಇದ್ರೂ ಕೂಡ ಅದು ತನ್ನ ಸ್ಥಿಮಿತ ಕಳ್ಕೊಳ್ಳೋದಿಲ್ಲ. ಯಾರು ಸೃಷ್ಟಿ ಮಾಡಿದ್ರು ಅದನ್ನು? ಯಾರು ತಂದಲ್ಲಿ ಇಟ್ಟರು ಹೊಂಡ ತೋಡಿ ಭೂಮಿಯಲ್ಲಿ? ಅಷ್ಟು ದೊಡ್ಡ ಹೊಂಡ ತೋಡಿ ಯಾರು ನೀರು ತುಂಬಿಸಿದ್ರು ಅಲ್ಲಿ? ಅದಕ್ಕೆ ಉಪ್ಪು ಹಾಕಿದವರು ಯಾರು? ಶರಾವತಿಗೆ ಉಪ್ಪಿಲ್ಲ ನೀರು, ಸಮುದ್ರದಲ್ಲಿ ಉಪ್ಪಿದೆ, ಉಪ್ಪು ಹಾಕಿದ ಯಾರಕ್ಕೆ? ಭೋರೆಂದು ಸುರಿದು ಆರದ ಮುಗಿಲು. ಎಷ್ಟು ಮಳೆ ಬರ್ತಾ ಇದೆ ಅಲ್ವಾ? ಮಳೆ ಬಂದಿದ್ದು ನೋಡ್ರೆ ಆಕಾಶವೇ ತೂತಾಗಿದೆ ಅನ್ನೋ ಮಳೆ ಬರ್ತಾ ಇದೆ. ಆದರೆ ಮೋಡದಲ್ಲಿ ಇನ್ನೂ ನೀರಿದೆ, ಮತ್ತೂ ನೀರಿದೆ. ಈ ವರ್ಷ ಮುಗಿದ ಮುಂದಿನ ವರ್ಷ ಮತ್ತೆ ಬರ್ತದೆ ಅಂತ. ಯಾರು ನೀರು ತುಂಬಿಸೋರು ಅದರಲ್ಲಿ? ಅಷ್ಟೆಲ್ಲ ಸೇರೆಯೂ ಕೋಟಿ ತಾರೆ ತುಂಬದ ಬಯಲು ಆಕಾಶ. ಕೋಟಿ ತಾರೆಗಳು ಅಲ್ಲಿದೆ. ಎಷ್ಟಿದೆ ತಾರೆಗಳು? ಲೆಕ್ಕ ಇದೆ ಯಾರ ಹತ್ರ? ಅದು ಒಟ್ಟು ನಕ್ಷತ್ರಗಳೆಷ್ಟು? ಆದರೆ ತುಂಬಿಲ್ಲ ಆಕಾಶ. ಕೋಟಿ ಕೋಟಿ ನಕ್ಷತ್ರಗಳು ಸೇರಿದ್ರು ಕೂಡ ಆಕಾಶ ತುಂಬಿಲ್ಲ. ಇಷ್ಟು ದೊಡ್ಡ ಆಕಾಶವನ್ನು ಯಾರು ಕಟ್ಟಿದರು? ಅದರೊಳಗೆ ನಕ್ಷತ್ರಗಳನ್ನು ಯಾರು ಇಟ್ಟರು? ಯಾರದು ಈ ಮಾಯೆ, ಈ ಪ್ರಪಂಚ? ಯಾವ ಬಿಂಬದ ನೆರಳು ಈ ಪ್ರಪಂಚ? ಒಂದು ವೇಳೆ ಛಾಯೆ ಅಂತಾದರೆ ಮಾಯೆ, ಅಲ್ಲಿದ್ದರೆ ಛಾಯೆ. ಯಾರು ಛಾಯೆ ಇದು? ಯಾರು ನೆರಳು ಪ್ರಪಂಚ? ಕವಿ ಕೇಳ್ತಾನೆ. ಆಮೇಲೆ ಕೊನೆಯಲ್ಲಿ ಹೇಳ್ತಾನೆ, ಹೊರಗಿರುವ ಪರಿಯೆಲ್ಲ ಅಡಗಿ ಹೋದೆ ಒಳಗೆ. ಇದು ತತ್ವಜ್ಞರ ಮಾತು. ಇದು ಹೊರಗೆ ಏನಿದೆಯೋ ಪ್ರಪಂಚದಲ್ಲಿ ಅದೆಲ್ಲವೂ ನಮ್ಮೊಳಗಿದೆಯಂತೆ. ಬ್ರಹ್ಮಾಂಡದಲ್ಲಿ ಏನಿದೆಯೋ ಎಲ್ಲವೂ ಪಿಂಡಾಂಡದಲ್ಲಿದೆ, ನಮ್ಮೊಳಗಿದೆ ಎಲ್ಲವೂ ಕೂಡ. ಹುಡುಕಿದರೆ ಕೀಲಿಕೈ ಸಿಗದೆ ಎದೆಯೊಳಗೆ ಕೀಲಿಕೈ ಇಲ್ಲಿದೆ, ಹೃದಯದಲ್ಲಿದೆ. ಇಡೀ ಬ್ರಹ್ಮಾಂಡದ ಕೀಲಿಕೈಯೂ ಇಲ್ಲಿದೆ, ನಮ್ಮ ಬದುಕಿನ ಕೀಲಿಕೈ ಕೂಡ ನಮ್ಮ ಎದೆಯೊಳಗಿದೆ, ನಮ್ಮ ಹೃದಯದಲ್ಲಿದೆ. ಹುಡುಕಿದರೆ ಸಿಗ್ತದೆ ಅದು ಅಂತ. ಹುಡುಕಬೇಕು ಅದಕ್ಕೆ. ತಿಳಿಯದೆ ಅದರಲ್ಲಿ ಕುಳಿತಿರುವೆ ನೀನೇ. ನಾವೇ ಇದ್ದೀವಂತೆ ಎದೆಯೊಳಗೆ. ನಮ್ಮ ಎದೆಯೊಳಗೆ ಯಾರಿದ್ದಾರೆ? ನಾವೇ ಇದ್ದೀವಿ. ಇದು ನಮ್ಮ ಜಾಗ. ಹೃದಯ ಅನ್ನೋದು ನಮ್ಮ ಕೇಂದ್ರ, ನಾವಿರೋ ಸ್ಥಾನ ಅದು ಅಂತ. ಎನ್ನುವರು ಅಂತ ಅದು ಬೇರೆ ಯಾರು ಹೇಳಿದ್ನು ಕೇಳಿ ಹೇಳ್ತಾ ಇರೋದು ಗೊತ್ತಿಲ್ಲ. ನಿಮ್ಗೆ ಗೊತ್ತಾ? ನೀವು ನಿಮ್ಮನ್ನು ನೋಡ್ಕೊಂಡಿದ್ದೀರಾ ನಿಮ್ಮ ಹೃದಯದಲ್ಲಿ? ನಿಮಗೆ ನೀವು ಕಂಡಿದೆಯಾ? ನಿಮ್ಮ ಹೃದಯದಲ್ಲಿ ಕಂಡಿದೆಯಾ? ನಾನು ಅನ್ಬೇಕಾದ್ರೆ ಎಲ್ಲಿ ತೋರಿಸ್ತೀರಿ? ನಾನು ಅನ್ಬೇಕಾದ್ರೆ ಹೀಗೆ ತೋರಿಸ್ತೀರ ನಾನು ಅಂತ? ಹೀಗೆ ತೋರಿಸ್ತೀರ ನಾನು ಅಂತ? ನಾನು ಅಂತ ಇಲ್ಲಿ ಕಾಲಿಗೆ ತೋರಿಸ್ತೀರ ನಾನು ಅಂತ? ನೆನಪು ಮಾಡ್ಕೊಳ್ಳಿ. ನಾನು ಅನ್ಬೇಕಾದ್ರೆ ಎಲ್ಲಿ ತೋರಿಸ್ತೀರಿ? ನಾನು ಅನ್ಬೇಕಾದ್ರೆ ಈಗ ತಲೆ ತೋರಿಸ್ತೀರಾ? ಇಲ್ಲಿ ತೋರಿಸ್ತೀರ ನೋಡಿ ನಾನು ಅಂತ ಅನ್ಬೇಕಾದ್ರೆ. ಸಣ್ಣ ಮಕ್ಕಳು ಕೂಡ ನಾನು ಅಂತ ತೋರಿಸ್ಬೇಕಾದ್ರೆ ಎಲ್ಲಿ ತೋರಿಸ್ತಾರೆ? ಅದಿರೋದಲ್ಲಿ. ನಮಗೆ ಗೊತ್ತಿಲ್ಲ. ನನಗೀಗ ಸೋಜುಗವು ನಾನೇ, ನನಗೆ ನಾನೇ ಸೋಜುಗ, ನಾನೇ ನನಗೆ ಆಶ್ಚರ್ಯ. ನಾನೇನು ಅಂತಲೇ ಗೊತ್ತಿಲ್ಲ ನನಗೆ, ನಾನು ಎಲ್ಲಿಂತಲೇ ಗೊತ್ತಿಲ್ಲ ನನಗೆ, ನಾನು ಎಷ್ಟು ಅಂತಲೇ ಗೊತ್ತಿಲ್ಲ ನನಗೆ, ನಾನು ಹೇಗೆ ಅಂತಲೇ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಯಾರಪ್ಪ ಇಟ್ಟರು? ನಾವಂತೂ ಅಲ್ಲ, ಯಾಕೆ ನಮ್ಗೆ ಗೊತ್ತಿಲ್ವಲ್ಲ. ನಿಮ್ಗೆ ನೆನಪಿದೆಯಾ? ನೀವಿಟ್ಟಿದ್ದ ನಕ್ಷತ್ರಗಳನ್ನು ತಂದಿಟ್ಟಿದ್ದು ನೀವ? ಸಮುದ್ರ ತಂದಿಟ್ಟಿದ್ದು ನೀವ? ಹೂವು ಹಕ್ಕಿಯೆಲ್ಲ ನೀವು ತಂದಿಟ್ಟಿದ್ದ? ಮರ ಗಿಡ ಬಳ್ಳಿ ಎಲ್ಲ ಯಾರು ತಂದಿಟ್ಟಿದ್ರು? ಅವನದ್ದು ಇದೆಲ್ಲ. ಈ ಸೃಷ್ಟಿ ಎಲ್ಲವೂ ಕೂಡ ಅವನದ್ದು. ಅವನ ಸೊತ್ತನ್ನು ಬೆಳೆಸಬೇಕಾದ್ರೆ ಅವನ ಅನುಮತಿ ಪಡಿಬೇಕಂತೆ, ಅವನಿಗೆ ಒಪ್ಪಿಸಿ ನಾವು ಅದನ್ನು ಬೆಳೆಸಬೇಕು. ಹಾಗೆ ಮಾಡದೇ ಇದ್ದಾಗ ಅಲ್ಲೇ ಕಳ್ಳತನ ದೋಷ ಬಂತು. ಇನ್ನು ಉಳಿದವರು ಯಾರ್ದೋ ಈಗ ಬೇರೆ ಜೀವಗಳ ಸೊತ್ತನ್ನು ಕದಿಯೋ ವಿಷಯ ಬೇರೆ, ಇನ್ನೊಬ್ಬರು ಮನುಷ್ಯರ ವಸ್ತುವನ್ನು ನಾವು ಕಳ್ಳತನ ಮಾಡೋ ವಿಷಯ ಬೇರೆ. ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತುವನ್ನು ನಾವು ಬೆಳೆಸುವಾಗ ನಿನ್ನ ಅಪ್ಪಣೆ ಇರಲಿ ಅಂತೇಳಿ ಆ ಪ್ರಾರ್ಥನೆ ಮಾಡಿ ತಗೊಳ್ಳದೆ ಹೋದರೆ ಅದನ್ನು ಅಲ್ಲೇ ದೋಷ ಬಂತು. ಹಾಗಾಗಿ ಎಲ್ಲ ಕಡೆ ಭಗವದರ್ಪಣೆಯ ಪದ್ಧತಿ ಇದೆ ನಮ್ಮಲ್ಲಿ. ಈಗ
ಅನ್ನ ಊಟ ಮಾಡೋಕ್ಕಿಂತ ಮುಂಚೆ ಅನ್ನ ಪೂಜೆ ಮಾಡೋ ಪದ್ಧತಿ ಇದೆ. ನೈವೇದ್ಯ ಮಾಡ್ಬೇಕಾದ್ರೆ ಅನ್ನ ಪೂಜೆ ಮಾಡ್ತಾರೆ. ಅದು ದೊಡ್ಡ ಅಡುಗೆ ಮಾಡಿದರೆ, ದೊಡ್ಡ ಅನ್ನದ ರಾಶಿ ಇದ್ದರೆ ಅನ್ನಪೂರ್ಣೇಶ್ವರಿ ಪೂಜೆ ಮಾಡ್ತಾರೆ. ಅಲ್ಲಿ ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ನಮಗೆ ಬೆಳಕು ಕೊಡ್ತದಲ್ವ, ಭೂಮಿ ಹುಣ್ಣಿಮೆ, ಭೂಮಿ ಪೂಜೆ ಮಾಡ್ತಾರೆ. ರಾಶಿ ಪೂಜೆ ಮಾಡ್ತಾರೆ. ಅಲ್ಲಿ ಅಡಿಕೆಯೋ ಮತ್ತೊಂದು ರಾಶಿ ಪೂಜೆ ಮಾಡ್ತಾರೆ. ಪ್ರತಿಯೊಂದಕ್ಕೂ ಪೂಜೆ ಇದೆ. ಅಂದರೆ ಪ್ರತಿಯೊಂದಕ್ಕೂ ಭಗವದ್ ಅರ್ಪಣೆಯ ಪದ್ಧತಿ ಇದೆ. ಅದನ್ನು ಮಾಡದೆ ತಗೊಂಡ್ರೆ ಕಳ್ಳತನ ದೋಷ ಬರ್ತದೆ. ತುದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪೆ. ನೆನ್ಪಿಟ್ಕೊಳ್ಳಿ. ಒಂದು ಮಾತಾಡಬೇಕಾದ್ರೂ ಹಾಗೆ ಅಂತ, ಮಾತಿನ ಆರಂಭದಲ್ಲಿ ಒಂದು ನೆನಪು ಮಾಡ್ಕೊಂಡು ಮಾತಾಡಬೇಕು ಅಂತ. ನೀ ಕೊಟ್ಟ ಮಾತನ್ನು ಆಡ್ತೇನೆ, ಮಾತನ್ನು ಕೊನೆಯಲ್ಲಿ ನಿನಗಿದು ಅರ್ಪಿತ. ನೀ ಕೊಟ್ಟ ಮಾತು ನಿನಗೆ ಅರ್ಪಿತ. ಹಾಗಾಗಿ ನೈವೇದ್ಯದ ಪದ್ಧತಿ ಬಂತು ಅಂತ, ಅದಕ್ಕಾಗಿ ಬಂತದು ಅಂತ. ನಾವೇನು ಊಟ ಮಾಡ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಮತ್ತು ದೇವರಿಗೆ ಸಮರ್ಪಣೆ ಮಾಡೋಕ್ಕೆ ಯೋಗ್ಯವಾದ್ದನ್ನೇ ಊಟ ಮಾಡಬೇಕು ನಾವು. ಅದು ಏನೊಂದು ವಿಷಯ. ಈಗ ದೇವರು ನೈವೇದ್ಯ ಮಾಡೋಕ್ಕೆ ಬರದೇ ಇರೋದು ನಾವು ಊಟ ಮಾಡಬಾರ್ದು ಅಂಥದ್ದು. ನಾವು ಅದು ಯೋಗ್ಯ ಅಲ್ಲ ಅದು ಅಂತ. ಅಂಥದ್ದನ್ನೇ ಊಟ ಮಾಡಬೇಕು. ಊಟ ಮಾಡಬೇಕು, ಒಪ್ಪಿಸಿ ಊಟ ಮಾಡಬೇಕು. ಊಟಕ್ಕೆ ಕೂತಾಗಲೂ ಕೂಡ ಪ್ರಾಣಾಗ್ನಿ ಮಾತ್ರ ಮಾಡ್ತಾರೆ. ಧರಿಸೋದು ಅಂತ ಶಬ್ದ ಅದಕ್ಕೆ. ಅದೇನದು? ಕೊನೆ ಪಕ್ಷ ಅನ್ನಕ್ಕೆ ಕೈ ಮುಗಿಬೇಕಲ್ವ ಊಟ ಶುರು ಮಾಡಬೇಕಾದ್ರೆ. ಅದೇನದು? ಅದೇ ಭಗವಂತನಿಗೆ ಒಪ್ಪಿಸಿ ಆಮೇಲೆ ನಾವು ಬಳಸುವಂಥದ್ದು. ನೀ ಕೊಟ್ಟಿದ್ದು ನಿನ್ನದು ಇದು ಅಂತ. ಹಾಗೆ ಒಂದು ಅವನಿಗೆ ಒಪ್ಪಿಸಿ ಅವನಿಗೊಂದು ನಿವೇದನೆ ಮಾಡಿ ಬಳಸಿದಾಗ ಸ್ಥೇಯದ ದೋಷ ಇಲ್ಲ, ಕಳ್ಳತನದ ದೋಷ ಇಲ್ಲ. ಇಲ್ಲದಿದ್ದರೆ ಅಲ್ಲೇ ಬಂತು. ನೆನಪಿಟ್ಟುಕೊಳ್ಳಿ, ಒಂದು ಏನನ್ನು ಬೆಳೆಸುವಾಗಲೂ ದೇವರನ್ನು ನೆನೆಸಿ ಬೆಳೆಸಬೇಕು ಒಂದು. ಇನ್ನೊಂದು ದೇವತೆಗಳಿಗೆ ಒಪ್ಪಿಸಿ ಬೆಳೆಸಬೇಕು. ದೇವತೆಗಳು, ದೇವರು ಅಂದರೆ ಪರಮೇಶ್ವರ, ಸರ್ವೋಚ್ಚ ಭಗವಂತ. ದೇವತೆಗಳು ಇಂದ್ರ, ಅಗ್ನಿ, ಯಮ, ವರುಣ ಎಲ್ಲ ದೇವತೆಗಳು. ಅವರು ಈ ವಿಶ್ವವನ್ನು ನಡೆಸುವಂಥವ್ರು ಅಲ್ವಾ. ಈ ಮಳೆ ಬರೆಸೋನು ಇಂದ್ರ, ಆ ನೀರು ವರುಣ, ಈಗ ಬೆಂಕಿ ಅದು ಅಗ್ನಿ, ಇದು ಅಲ್ಲಿಂದ ಬರುವಂಥದ್ದು. ಅದು ಬೀಸುವ ಗಾಳಿ ವಾಯು. ಈ ಸೃಷ್ಟಿಯನ್ನು ನಡೆಸುವಂಥವ್ರೆಲ್ಲರೂ ಕೂಡ ದೇವತೆಗಳು. ಕುಬೇರ ಸಂಪತ್ತನ್ನು ಕೊಡ್ತಾನೆ, ಈಶಾನ ವಿದ್ಯೆಯನ್ನು ಕೊಡ್ತಾನೆ. ಹಾಗೆ ಈ ಈ ದೇವತೆಗಳು, ಈ ದೇವತೆಗಳಿಗೆ ಕೊಡದೆ ನಾವೇನು ಊಟ ಮಾಡಬಾರ್ದು ಅಂತ. ದೇವತೆಗಳಿಗೆ ಕೊಟ್ಟು ಊಟ ಮಾಡಬೇಕು. ಅದಕ್ಕೆ ಭಗವದ್ಗೀತೆ 3 ಶ್ಲೋಕ ಇದೆ. ನಿಮಗೆ ಅದನ್ನು ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೇವೆ. ಅದನ್ನು ಶ್ಲೋಕವನ್ನು ಭಗವಂತ ನಮ್ಮನ್ನು ಸೃಷ್ಟಿ ಮಾಡುವಾಗ, ನಮಗಿಂತ ಮುಂಚೆ ದೇವತೆಗಳನ್ನು ಸೃಷ್ಟಿ ಮಾಡಿದ. ನಮ್ಮನ್ನು ಸೃಷ್ಟಿ ಮಾಡುವಾಗ ಜೊತೆಗೆ ಯಜ್ಞವನ್ನು ಸೃಷ್ಟಿ ಮಾಡಿದಂತೆ. ಯಜ್ಞ ಸಹ ಯಜ್ಞ ಪ್ರಜಾ ಸೃಷ್ಟಿವ ಪುರೋವಾಚ ಪ್ರಜಾಪತಿ. ನಮ್ಮ ಜೊತೆಗೆ ಯಜ್ಞವನ್ನು ಸೃಷ್ಟಿ ಮಾಡಿ, ಅಥವಾ ಯಜ್ಞದ ಜೊತೆಗೆ ನಮ್ಮನ್ನು ಸೃಷ್ಟಿ ಮಾಡಿ ಭಗವಂತ ಹೇಳಿದ್ದೇನು ಅಂದರೆ, ಈ ಯಜ್ಞವನ್ನು ಇಟ್ಕೊಳ್ಳಿ ನೀವು, ಇದು ನಿಮಗೆ ಕಾಮಧೇನು ಆಗ್ತದೆ. ಯಜ್ಞ ಅಂತ ಕೇಳಿದ್ದನ್ನು ಕೊಡ್ತದೆ ಯಜ್ಞ. ಕಾಮಧೇನು ಅಂದ್ರೆ ಏನು? ಕಾಮ ಅಂದರೆ ಬಯಕೆ, ಅಪೇಕ್ಷೆ. ಧೇನು ಒಂದು ಅದನ್ನು ಕರೆಯುವಂಥದ್ದು. ಅಪೇಕ್ಷೆಯನ್ನು, ಹಾಲನ್ನಲ್ಲ, ನಮ್ಮ ಇಚ್ಛೆಯನ್ನೇ ಪೂರೈಸುವಂಥದ್ದು, ಇಚ್ಛೆಯನ್ನು ಕರೆಯುವಂಥದ್ದು, ಅದು ಕಾಮಧೇನು. ಅದು ಯಜ್ಞವೇ ಕಾಮಧೇನು. ನಮಗೇನು ಬೇಕು ಅಂದರೂ ಕೂಡ ಯಜ್ಞ ಕೊಡ್ತದೆ ನಮಗೆ ಅದನ್ನು. ಯಜ್ಞ ಅಂದ್ರೆ ಏನು? ಯಜ್ಞ ಅಂದರೆ ದೇವತೆಗಳಿಗೆ ನಾವು ದ್ರವ್ಯ ಸಮರ್ಪಣೆ ಮಾಡ್ತೇವಲ್ಲ, ಅದಕ್ಕೆ ಯಜ್ಞ ಅಂತ ಹೆಸರು. ದೇವತೋದ್ದೇಶಕ್ಕೆ ದ್ರವ್ಯ ತ್ಯಾಗ. ಹೋಮದಲ್ಲಿ ಮಾಡೋದೇನು? ನಾವು ತುಪ್ಪವನ್ನು ಇಂದ್ರಾಯ ಸ್ವಾಹ ಅಂತ ಹಾಕ್ತೇವೆ. ತ್ಯಾಗ ಅವನಿಗೋಸ್ಕರ ಅದು ಅಂತ. ಯಾಗ ಅಂದರೆ ತ್ಯಾಗ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಗ ಅಂದರೆ ತ್ಯಾಗ ಅಂತ. ತ್ಯಾಗಕ್ಕೆ ಯಾಗ ಅಂತ ಹೆಸರು. ದ್ರವ್ಯ ತ್ಯಾಗ. ನಮ್ಮದಾದ ಒಂದಷ್ಟು ವಸ್ತುವನ್ನು ನಾವು ದೇವತೆಗಳಿಗೆ ಸಮರ್ಪಣೆ ಮಾಡ್ತೇವೆ, ಅದಕ್ಕೆ ಯಾಗ ಅಂತ ಹೆಸರು. ಯಾಕೆಂದರೆ ಇದೆಲ್ಲ ದೇವತೆಗಳ ಮೂಲಕ ನಮಗೆ ಬಂತು. ದೇವರು ಕೊಟ್ಟಿದ್ದು ದೇವತೆಗಳ ಮೂಲಕ ನಮಗೆ ಬಂತು. ಮಳೆ ಭಗವಂತ ಕೊಟ್ಟಿದ್ದೆ, ಇಂದ್ರನ ಮೂಲಕ ನಮಗೆ ಬಂತು. ಅಗ್ನಿ ಭಗವಂತ ಕೊಟ್ಟಿದ್ದೆ, ಆದರೆ ಅಗ್ನಿ ದೇವತೆಯ ಮೂಲಕ ನಮಗೆ ಬಂತದ್ದು. ಹಾಗೆ ದೇವಾನ್ ಭಾವಯಿತಾನೇನ, ಯಜ್ಞಗಳ ಮೂಲಕವಾಗಿ ದೇವತೆಗಳಿಗೆ ಹವಿಸ್ಸನ್ನು ಕೊಡಿ. ಅವರು ಸಂತುಷ್ಟರಾಗಿ ಮಳೆ ಸುರಿಸಲಿ, ಬೆಳೆ ಬೆಳೆಸಲಿ, ನಮ್ಮ ತಂಪಾಗಿರಲಿ ಅವರು. ಹೀಗೆ ಪರಸ್ಪರಂ ಭಾವೆಯಂತಹ ನಮಗೂ ದೇವತೆಗಳಿಗೂ ಪರಸ್ಪರ ನಮ್ಮಿಂದ ಅವರಿಗೆ, ಅವರಿಂದ ನಮಗೆ ಅನ್ನೋ ಥರ ಇರಬೇಕು ಅಂತ. ಆಗ ಅವ್ರಿಗೂ ಶ್ರೇಯಸ್ಸು, ನಿಮಗೂ ಶ್ರೇಯಸ್ಸು. ನಾವು ಕೊಟ್ಟ ಹವಿಸ್ಸನ್ನು ಊಟ ಮಾಡ್ತಾರವರು. ದೈವಿ ಶಕ್ತಿಗಳಿಗೆ ಪುಷ್ಟಿ ಬರ್ತದೆ ನಾವು ಕೊಟ್ಟ ಹವಿಸ್ಸಿನಿಂದಾಗಿ. ಅವರು ಕೊಟ್ಟ ಮಳೆಯಿಂದಾಗಿ ನಮಗೆ ನಮ್ಮ ಜೀವನ ಸಮೃದ್ಧಿ ಆಗ್ತದೆ, ಭೂಮಿ ಹೆಸರಾಗ್ತದೆ, ನಮಗೆ ಅನ್ನ ಲಭ್ಯ ಆಗ್ತದೆ. ಹಾಗೆ ಹೀಗೆ ಮಾಡಬೇಕು. ದೇವತೆಗಳಿಗೆ ಕೊಟ್ಟಿದ್ದನ್ನು ದೇವತೆಗಳಿಗೆ ಕೊಡದೆ ಊಟ ಮಾಡಬಾರದು. ಮಾಡಿದರೆ ಅವನೇ ಕಳ್ಳ ಅಂತ.
ಇಷ್ಟಾನ್ ಭೋಗಾನ್ ಓ ದೇವ ದಾಸ್ಯಂತೆ ಯಜ್ಞ ಭಾವಿತ. ಯಜ್ಞಗಳಿಂದ ನಾವು ದೇವತೆಗಳನ್ನು ಅರ್ಚಿಸಿದರೆ ನಮಗೆ ಜೀವನದಲ್ಲಿ ಬೇಕಾದನ್ನೆಲ್ಲ ಕೊಡ್ತಾರೆ ಅವರು ಅಂತ. ಆಯುಸ್ಸು ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಸಂತಾನ ಬೇಕು, ಉದ್ಯೋಗ ಬೇಕು, ಎಲ್ಲ ಕೊಡ್ತಾರೆ ದೇವತೆಗಳು. ನಾವು ಯಜ್ಞದ ಮೂಲಕ ದೇವತೆಗಳನ್ನು ಅರ್ಚಿಸಿದರೆ. ಹಾಗೆ ಮಾಡದೆ ದೇವತೆಗಳು ಕೊಟ್ಟಿದ್ದನ್ನು ದೇವತೆಗಳಿಗೆ ಕೊಡದೆ ನಮ್ಮಷ್ಟಕ್ಕೆ ನಾವೇ ಊಟ ಮಾಡಿದರೆ ಇವ ಭುಂಕ್ತೆ ತೇನ ಏವ ಸಹ. ಅವನೇ ಕಳ್ಳ, ಅವನು ಕಳ್ಳನೇ ಕೃಷ್ಣ ಹೇಳಿದ್ದು, ಶ್ರೀಕೃಷ್ಣ ಹೇಳಿದ್ದು. ಹಾಗಾಗಿ ಯಾರು ತಮ್ಮ ಜೀವನದಲ್ಲಿ ದೇವತೆಗಳಿಗೆ ಏನನ್ನು ಕೊಡದೆ ತಾವು ಊಟ ಮಾಡ್ತಾರೋ, ತಾವು ಅನುಭವಿಸ್ತಾರೋ, ದೇವತೆಗಳಿಗೆ ಸಮರ್ಪಣೆ ಮಾಡೋಕ್ಕೆ ಏನಿಲ್ಲ, ದೇವರಿಗೆ ಸಮರ್ಪಣೆ ಮಾಡೋಕ್ಕೆ ಏನಿಲ್ಲ ಅನ್ನೋ ಥರ ಯಾರು ಇರ್ತಾರೋ ಅವ್ರ ಬದುಕು ಕಳ್ಳತನದ ಬದುಕು. ಅವರು ದೊಡ್ಡ ಕಳ್ಳರು. ಅವರಿಗೆ ಈಶ್ವರ ಪ್ರಾಪ್ತಿ ಇಲ್ಲ, ಅವರಿಗೆ ದೇವಾನುಗ್ರಹ ಇಲ್ಲ, ದೇವತೆಗಳ ಕೃಪೆ ಇಲ್ಲ. ಯಾಕೆಂದರೆ ಅಡ್ಡ ಬಂದ್ಬಿಡ್ತು. ಈಶ್ವರ ಕೊಟ್ಟದ್ದನ್ನು ಈಶ್ವರನಿಗೆ ಕೊಡದೆ ಅನುಭವಿಸುವಂಥವ್ರು, ದೇವತೆಗಳಿಗೆ ಕೊಟ್ಟಿದ್ದನ್ನು ದೇವತೆಗಳಿಗೆ ಹೇಳ್ದೇ ಅನುಭವಿಸುವಂಥವ್ರು. ತಪ್ಪಲ್ವಾ? ಹಾಗೆ ಮಾಡ್ಬೋದಾ? ನಮಗೆ ಅಂತಲೇ ಸಾಮಾನು ತಂದರು, ಆ ತಂದವ್ರು ನಮ್ಗೆ ಕೊಡಬೇಕು, ನಾವು ಅವ್ರನ್ನ ಕೇಳಿ ತೊಗೋಬೇಕು. ಹೇಳಿ ಕೇಳಿ ತೊಗೊಳ್ಳದೇ ಇದ್ದರೆ ಅದು ಸರಿಯಾದ. ಯೋಚನೆ ಮಾಡಿ ನೀವು. ಈಗ ನೀವು ನಿಮ್ಮ ತಂಗಿಗೋ ತಮ್ಮನಿಗೋ ಅಂತ ತಂದಿರ್ತೀರಿ, ನೀವೇ ನಿಮ್ಗೆ ಕೇಳಿದ್ರೆ ತೊಗೊಂಡೋಗ್ಬಿಡ್ತಾನೆ, ನಿಮ್ಗೆ ಖುಷಿ ಆಗುತ್ತಾ? ಅವರಿಗೆ ಮತ್ತೆ ವಸ್ತುಗಳು ಸಿಗೋದಿಲ್ಲ ಅಂತ. ಯಾರು ಆ ತರಹ ಮಾಡ್ತಾರೋ, ಈಶ್ವರನಿಗೆ ಸಮರ್ಪಣೆ ಮಾಡದೆ ಅನುಭವಿಸ್ತಾರೋ, ದೇವತೆಗಳಿಗೆ ಸಮರ್ಪಣೆ ಮಾಡದೆ ಜೀವನ ಅನುಭವಿಸ್ತಾರೋ ಅವರಿಗೆ ದಾರಿದ್ರ್ಯ ಬರ್ತದೆ. ಅವರಿಗೆ ಈ ವಸ್ತು, ನಮಗೆ ಜೀವನಕ್ಕೆ ಬೇರೆ ಬೇರೆ ವಸ್ತುಗಳು ಬೇಕು, ಬೇರೆ ಬೇರೆ ಸಂಪತ್ತುಗಳು ಬೇಕು. ಆ ಸಂಪತ್ತುಗಳನ್ನು ಈಶ್ವರ ಕೊಡೋದಿಲ್ಲ, ದೇವತೆಗಳು ಕೊಡೋದಿಲ್ಲ. ಹಾಗಾಗಿ ಯಜ್ಞವಿಲ್ಲದ ಬದುಕು ಕಳ್ಳತನದ ಬದುಕು, ಸಮರ್ಪಣೆ ಇಲ್ಲದೆ ಇರುವಂಥ ಬದುಕು ಕಳ್ಳತನದ ಬದುಕು. ನಮ್ಮದು ಯಾವುದೂ ಇಲ್ಲ ಇಲ್ಲಿ, ಎಲ್ಲವೂ ದೇವರದ್ದು ಮತ್ತು ಎಲ್ಲವೂ ದೇವತೆಗಳ ಮೂಲಕ ನಮಗೆ ಬರುವಂಥದ್ದು. ದೇವರಿಗೂ ದೇವತೆಗಳಿಗೂ ನಾವಿದನ್ನು ಒಪ್ಪಿಸಿಯೇ ಸ್ವೀಕರಿಸಬೇಕು, ಹಾಗೆ ಸ್ವೀಕರಿಸಬಾರ್ದು. ಏನನ್ನು ಹಾಗೆ ತಗೊಂಡ್ರು ಕಳ್ಳತನ ಆಗ್ತದೆ. ನೀವು ಇಷ್ಟು ದಿವಸ ಏನು ಮಾಡ್ತಾ ಇದ್ರೆ ಗೊತ್ತಿಲ್ಲ, ಇನ್ನು ಮುಂದೆ ಅಂತೂ ಏನು ಮಾಡ್ತೀರಿ ಹೇಳಿ? ಇನ್ನು ಮುಂದೆ ಹೆಜ್ಜೆ ಹೆಜ್ಜೆಗೆ ನಾವು ನೆನಪು ಮಾಡ್ಕೊಳ್ಬೇಕು. ಯಾವುದೇ ಒಂದು ಹೊಸ ವಸ್ತುವನ್ನು ತಗೊಳ್ಳುವಾಗ ನಿನ್ನ ಕೃಪೆಯಿಂದ ಬಂತು, ಹೊಸದಾಗಿ ಅದು ಅನುಭವಿಸೋಕೆ ಶುರು ಮಾಡುವಾಗ ಉದಾಹರಣೆಗೆ ಒಂದು ಹೊಸ ಬಟ್ಟೆ ಹಾಕ್ಕೋತೀವಿ, ಹಾಕುವಾಗ ಒಂದು ಕ್ಷಣ ನೆನಪು ಮಾಡಬೇಕು, ನಿನ್ನ ಕರುಣೆಯಿಂದ ಈ ಬಟ್ಟೆ ನನಗೆ ಬಂತು, ಹಾಕ್ಕೊಡ್ತೇನೆ, ಆಶೀರ್ವಾದ ಮಾಡು. ಇಷ್ಟು ನಾವು ಕೇಳಿಕೊಂಡ್ರೆ ಸಾಕು ಅಂತ ಮನಸ್ಸಲ್ಲಿ. ಹೊಸ ಕಾರು ಬಂತು, ನಿನ್ನ ಕೃಪೆಯಿಂದ ಬಂತು. ಕಾರು ಪೂಜೆ ಮಾಡಿ ಬಿಡೋದಲ್ವಾ? ಹೊಸ ವಾಹನ ಬಂದರೆ ಪೂಜೆ ಮಾಡಿದ ಮೇಲೆ ತಾನೇ ಕೂತ್ಕೊಳ್ಳೋದು ನಾವಲ್ಲಿ. ಅದೇನದು? ನೀ ಕೊಟ್ಟಿದ್ದು, ನಿನಗೆ ಅರ್ಪಿತ ಅಂತ ಹೇಳಿ ಇದನ್ನು ಉಪಯೋಗಿಸ್ತೇನೆ, ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿದ್ರೆ ಕೂತ್ಕೋಬೇಕು ಅಲ್ಲ ವಾಹನದಲ್ಲಿ ಹೋಗಿ. ಹೀಗೆ ಏನೇ ಬಂದರೂ ಜೀವನದಲ್ಲಿ, ಸಂಪತ್ತು ಏನೇ ಬಂದರೂ, ಸುವಸ್ತುಗಳು ಏನೇ ಬಂದರೂ ಭಗವದ್ ಅರ್ಪಿತ ಮಾಡದೆ ನಾವು ಅದನ್ನು ಬಳಸಬಾರ್ದು ಯಾವುದೇ ಕಾರಣಕ್ಕೂ. ಹಾಗೆ ಯಜ್ಞವಿಲ್ಲದೆ ಜೀವನ ಮಾಡಬಾರ್ದು. ಯಜ್ಞ ಅಂದರೆ ಬರೇ ಅಗ್ನಿಯಲ್ಲಿ ಹಾಕಿದ ಮಾತ್ರ ಯಜ್ಞ ಅಂತಲ್ಲ. ನಾವು ದೇವತೆಗಳಿಗೆ ಅಂತ ಏನನ್ನು ಸಮರ್ಪಣೆ ಮಾಡ್ತೇವೋ ಅಥವಾ ಒಂದು ದಿವ್ಯ ಶಕ್ತಿಗಳಿಗೆ ಅಂತ ಏನು ಸಮರ್ಪಣೆ ಮಾಡ್ತೇವೋ ಅದೆಲ್ಲವೂ ಯಜ್ಞವೇ. ಆ ಯಜ್ಞ ಇಲ್ಲದೆ ಜೀವನ ಮಾಡಬಾರ್ದು. ಯಾಕೆಂದರೆ ದೇವತೆಗಳಿಗೂ ಕೂಡ ಸಲ್ಲಬೇಕು ನಾವು ಕೊಟ್ಟಿದ್ದು. ಅದನ್ನು ಈ ಶ್ಲೋಕಗಳು ಹೇಳುವಂಥದ್ದು. ತೈರ್ದತ್ತಾನ್ ಅಪ್ರದಾಯ ಏಭ್ಯೋ ಯೋಭುಂಕ್ತೆ ಸ್ಥೇನ ಏವ ಸಹ. ತೈರ್ದತ್ತಾನ್ ಅವರುಗಳೇ ಕೊಟ್ಟಿದ್ದನ್ನು ಅವರುಗಳಿಗೆ ಕೊಡದೆ ಯೋಭುಂಕ್ತೆ ಯಾರು ಉಣ್ತಾನೆ, ಯಾರು ಬಳಸ್ತಾನೆ, ಸ್ಥೇನ ಏವ ಸಹ ಅವನು ಕಳ್ಳನೇ ಸರಿ. ಇದರ ನಂತರ ಉಳಿದು ಬರುವಂಥದ್ದು. ಇದರ ನಂತರ ಅನ್ಯ ಮನುಷ್ಯರ ವಸ್ತುಗಳನ್ನು ನಾವು ಅವ್ರನ್ನ ಕೇಳದೆ ಬಳಸಬಾರ್ದು, ಅವ್ರು ಕೊಡದೆ ಬಳಸಬಾರ್ದು, ಹೃದಯಪೂರ್ವಕ ಕೊಡದೆ ಬಳಸಬಾರ್ದು. ಸರಿಯಾದ ವಿನಿಮಯವನ್ನು, ಮೌಲ್ಯವನ್ನು ಕೊಟ್ಟು ಬಳಸಬೇಕು, ಸುಮ್ಮನೆ ಇದೆಲ್ಲ ಆಮೇಲೆ ಬರುವಂಥದ್ದು. ಅದಕ್ಕಿಂತ ಮೊದಲು ನಾವು ದೇವರಿಗೆ ಕಳ್ಳರಾಗಬಾರ್ದು, ದೇವತೆಗಳಿಗೆ ಕಳ್ಳರಾಗಬಾರ್ದು. ಅಲ್ಲಿಂದ ಆರಂಭ ಅಂತ. ಅದಾದಮೇಲೆ ಮುಂದಿಂದು ನಾವು ಮನುಷ್ಯರಿಗೂ ಕಳ್ಳರಾಗಬಾರ್ದು. ನಮ್ಮ ಹಾಗೆ ನಮ್ಮ ಜೊತೆಗೆ ಎಷ್ಟೋ ಜೀವಗಳಿದ್ದಾವೆ, ಅವುಗಳಿಗೆ ಭಗವಂತ ಏನೇನೋ ಕೊಟ್ಟಿದ್ದಾನೆ. ಆ ಜೀವಗಳಿಗೆ ಅಲ್ಲಿ ಹೋಗಿ ಕೈ ಹಾಕಬಾರ್ದು. ನಾವು ಅವರಿಗೆ ಗೊತ್ತಿದ್ದು ತೊಗೊಂಬರ್ಬಾರ್ದು, ಅವ್ರ ಒಪ್ಪಿಗೆದ್ದು ತೊಗೊಂಬರ್ಬಾರ್ದು, ಅವ್ರ ನೋಯಿಸಿ ತೊಗೊಂಬರ್ಬಾರ್ದು, ಸರಿಯಾದ ಮೌಲ್ಯ ಕೊಡದೆ ತೊಗೊಂಬರ್ಬಾರ್ದು. ಹಾಗೆ ಮಾಡಿದಾಗ ದೇವರಿಗೂ ಬೇಜಾರಾಗುತ್ತೆ ನಮ್ಮ ಮೇಲೆ. ಏನಪ್ಪ ಇವನಿಗೆಲ್ಲ ಕೊಟ್ಟಿದ್ದಾನೆ ಬೇಕಾದಷ್ಟು, ಆದರೂ ಇನ್ನೊಬ್ಬರದ್ದು ಕೈ ಹಾಕ್ತಾನಲ್ಲ.
ನಿನಗೆ ಏನು ಕೊಡೋದೇ ಇಲ್ಲ, ಕೊಟ್ಟಿದ್ದನ್ನು ಹಿಂತಗೋತೇನೆ ಅಂತ ಹೇಳ್ತಾನೆ ಭಗವಂತ ಆಗ ಅಂತ. ಹಾಗೆ ಹೇಳಬಾರ್ದು. ಅಂದರೆ ನಾವು ನಮ್ಮದಲ್ಲದಕ್ಕೆ ನಾವು ಆಸೆ ಪಡಬಾರ್ದು, ನಮ್ಮದಲ್ಲದಕ್ಕೆ ನಾವು ಕೈ ಹಾಕಬಾರ್ದು. ಕೈ ಹಾಕಿದರೂ ಅದು ನಮ್ಮದು ನ್ಯಾಯವಾಗಿ ಆಗುವಂತೆ ಮಾಡ್ಕೊಂಡು ಕೈ ಹಾಕಬೇಕು, ನ್ಯಾಯವಾಗಿ ಆಗಬೇಕು. ಅದನ್ನು ಅವ್ರು ಪೂರ್ತಿ ಮನಸ್ಸೊಪ್ಪಿ ನಮಗೆ ಬರುವಂತೆ ಆಗಬೇಕು ಅಂತ. ಹಾಗೆ ಮಾಡಿಕೊಂಡಾಗ ಜೀವನದಲ್ಲಿ ಯಾವತ್ತೂ ಬಡತನ ಅಂತ ಬರೋದಿಲ್ಲ, ದಾರಿದ್ರ್ಯ ಅಂತ ಬರೋದಿಲ್ಲ. ಹಾಗೆ ಮಾಡದೆ ಇನ್ನೊಬ್ಬರು ಸುತ್ತಿಗೆ ಆಸೆ ಪಟ್ಟವನು ಮತ್ತು ಸಮರ್ಪಣೆ ಇಲ್ಲದೆ, ದೇವರಿಗೂ ದೇವತೆಗಳಿಗೂ ಸಮರ್ಪಣೆ ಇಲ್ಲದೆ ಬಳಸುವಂಥವನು ದಾರಿದ್ರ್ಯಕ್ಕೀಡಾಗ್ತಾನೆ. ಹರೇ ರಾಮ್.